ಸ್ನೇಹಿತರೆ, ಪಬ್ಲಿಕ್ ಸ್ಪೀಕಿಂಗ್, ಬಿ ಎ ಗುಡ್ ಸ್ಪೀಕರ್ ಫಾರ್ ಎ ಬೆಟರ್ ಫ್ಯೂಚರ್. ನಿಮ್ಮ ಬದುಕು, ನಿಮ್ಮ ಭವಿಷ್ಯ ಮುಂದೆ ಚೆನ್ನಾಗಿ ಆಗ್ಬೇಕಂದ್ರೆ ನೀವು ಪಬ್ಲಿಕ್ ಸ್ಪೀಕಿಂಗ್ ಕಲಿಯಿರಿ. ನಿಮಗೆ ಗೊತ್ತಿರಲಿ, ಕೆಲವು ದೇಶದಲ್ಲಿ ಇದನ್ನ ಕಂಪಲ್ಸರಿ ಟ್ರೈನಿಂಗ್ ಅಂತ ಮಾಡಿದ್ದಾರಂತೆ. ಸೊ ದಟ್ ಕಂಪಲ್ಸರಿ ಯಾಕೆ ಮಾಡಿದ್ದಾರೆ ಅಂತ ನಂಗೆ ಅರ್ಥ ಆಯ್ತು. ಬರೀ ಪಬ್ಲಿಕ್ ಸ್ಪೀಕಿಂಗ್ ಕಲ್ತ್ರೆ ಪಬ್ಲಿಕ್ ಸ್ಪೀಕಿಂಗ್ ಅಷ್ಟೇ ಇಂಪ್ರೂವ್ ಆಗೋದಿಲ್ಲ, ನಿಮ್ಮಲ್ಲಿ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ಜಾಸ್ತಿ ಆಗ್ತದೆ, ಧೈರ್ಯ ಜಾಸ್ತಿ ಆಗ್ತದೆ, ಅನೇಕ ಭಯಗಳನ್ನ ನೀವು ದೂರ ತಳ್ಳಿಬಿಡ್ತೀರಾ. ಅದು ಡೈರೆಕ್ಟ್ ಇಂಡೈರೆಕ್ಟ್ ಆಗಿ ಆಗ್ತದೆ. ಇದು ನಾನು ಕಣ್ಣಾರೆ ನೋಡಿರುವ ಸತ್ಯ. ಎಷ್ಟೊಂದು ಜನ ಮಾತಾಡೋದಕ್ಕೆ ತುಂಬಾ ಹೆದರುತ್ತಿದ್ದವರೆಲ್ಲ ಇವತ್ತು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದ್ರೆ ವಾವ್ ಅನ್ನೋ ಥರ. ಓಕೆ, ವಾವ್, WAH ಅಂತ, ವಾವ್ ಅಂತ ಟೈಪ್ ಮಾಡಿ ನೋಡೋಣ. ಸೊ ದಟ್ ವಿ ಶುಡ್ ಕ್ರಿಯೇಟ್ ವಾವ್ ಎಫೆಕ್ಟ್. ಯಾರು ಮಾತಾಡ್ತಾ ಇದ್ರೆ ವಾವ್ ಅಂದ್ರೆ ಚಪ್ಪಾಳೆಗಳನ್ನ ವಾವ್ ನಿಲ್ಲಿಸ್ತಲೇ ಹೊಡೆಯುವಂಥದ್ದು ಅಲ್ಲ. ಓಕೆ, ವಾವ್, WOW ಆದ್ರೂ ಪರವಾಗಿಲ್ಲ, ನಿಮ್ಗೆ ಒಟ್ನಲ್ಲಿ ವಾವ್ ಅಂತ ಅನ್ಸಿದ್ರು ಸಾಕು. ಇಲ್ಲೊಬ್ರು ಟೈಪ್ ಮಾಡಿದ್ದು ಕರೆಕ್ಟ್. ಸಿ, ಆ ವಾವ್ ಎಫೆಕ್ಟ್ ನಮ್ಮಲ್ಲಿ ಒಂಥರ ಜನರಲ್ಲಿ ನಾವು ಮೂಡಿಸೋಕೆ ಸಾಧ್ಯತೆ ಆಯಿತು ಅಂದರೆ ತುಂಬ ಚೆನ್ನಾಗಿರುತ್ತಲ್ಲ. ಮುಂಚೆ ಮತ್ತು ಆನಂತರ, ಬಿಫೋರ್ ಅಂಡ್ ಆಫ್ಟರ್, ಕಣ್ಣಿಗೆ ಕಾಣುವ ಬದಲಾವಣೆ ಅಥವಾ ಪರಿವರ್ತನೆ ಕೇವಲ ಪಬ್ಲಿಕ್ ಸ್ಪೀಕಿಂಗ್ ಇಂದ ಸಾಧ್ಯ. ಇದು ನನ್ನ ಗಮನಕ್ಕೆ ಬಂದಿದೆ. ಓಕೆ, ಸೊ ಹಾಗಾಗಿ ಯಾರು ಮುಂದೆ ಹೆಜ್ಜೆ ಇಡ್ತಾರೋ ಅವರು, ಇನ್ಫ್ಯಾಕ್ಟ್ ಇನ್ನೊಂದು ಪದನು ಬಳಸ್ತಾನೆ, ಇಂಟ್ರೋವರ್ಟ್ ಅಥವಾ ಎಕ್ಸ್ಟ್ರೋವರ್ಟ್. ಇಂಟ್ರೋವರ್ಟ್ ಅಂದ್ರೆ ಅಂತರ್ಮುಖಿ, ಎಕ್ಸ್ಟ್ರೋವರ್ಟ್ ಅಂದ್ರೆ ಬಹಿರ್ಮುಖಿ. ಇಂಟ್ರೋವರ್ಟ್ ಅಂತರ್ಮುಖಿಗಳಾಗಿದ್ದವರು ಕೂಡ ಬಹಿರ್ಮುಖಿಗಳಾಗೋದಕ್ಕೆ ಈ ಪಬ್ಲಿಕ್ ಸ್ಪೀಕಿಂಗ್ ತುಂಬ ಹೆಲ್ಪ್ ಮಾಡುತ್ತೆ. ಯಾಕೆಂದರೆ ತುಂಬ ನಾವು ಬೆರೆಯಲ್ಲ, ಜನರ ಜೊತೆ ಸ್ನೇಹಿತರು ಮಾಡ್ಕೊಂಡಿರಲ್ಲ. ಈ ಪಬ್ಲಿಕ್ ಸ್ಪೀಕಿಂಗ್ ಏನು ಮಾಡ್ತದೆ, ಮಿಕ್ಸ್ ಆಗಿ ಫ್ರೆಂಡ್ಸ್ನ ಮಾಡ್ಕೊಳ್ಳಿ, ಯಾರ್ಯಾರು ಪರಿಚಯ ಆಗ್ತಾರೆ ಅವ್ರನ್ನೆಲ್ಲ ಮಾತಾಡಿಸಿ, ಅಟ್ಲೀಸ್ಟ್ ನಿಮ್ಮ ಕಮ್ಯುನಿಕೇಷನ್ ಇಂಪ್ರೂವ್ ಆಗುವಂಥದ್ದನ್ನ ನಾನು ಗಮನಿಸಿದ್ದೇನೆ. ಇನ್ಫ್ಯಾಕ್ಟ್ ನುಡಿಗನ್ನಡಿನಲ್ಲಿ ಒಂದು ಪದ ಕೂಡ ಬಳಸಿದ್ದೇನೆ ಇಲ್ಲಿ, ಟ್ಯಾಗ್ ಲೈನ್ಸ್ ಅಂತ ಕೊಡ್ತೇವಲ್ಲ ನಾವು. ಪರಿಣಾಮಕಾರಿ ಭಾಷಣ ಕಲೆಯ ಕೈದಿವಿಗೆ, ಎರಡನೇದು ಮಾನವೀಯ ಸಂಬಂಧಗಳ ವೃದ್ಧಿಗಿದು ಸಹಕಾರಿ. ಅಂದ್ರೆ ನಮ್ಮ ಹ್ಯೂಮನ್ ರಿಲೇಶನ್ಶಿಪ್ ಚೆನ್ನಾಗಾಗ್ತದೆ. ಹ್ಯೂಮನ್ ರಿಲೇಶನ್ಶಿಪ್ ಚೆನ್ನಾಗಾದ್ರೆ ನಿಮ್ಮ ದುಡ್ಡು ಮಾಡೋಕ್ಕೆ ಸ್ವಲ್ಪ ಸಹಾಯ ಆಗ್ತದೆ. ಏನಂತೀರಾ? ಯಾಕೆಂದ್ರೆ ನಾನು ಸುಮಾರು ಬಿಸ್ನೆಸ್ ಮೆನ್ ಕೇಳಿದಾಗ, ಸರ್ ನಾವು ಉತ್ತಮ ವಿಶ್ವಾಸ ಇಟ್ಕೊಂಡ್ವಿ ಸರ್, ನಮ್ಮ ಬಿಸ್ನೆಸ್ ಆಟೋಮೆಟಿಕಲಿ ಹಾಗೆ ಆಗ್ಬಿಡ್ತು ಸರ್ ಅಂತಾರೆ. ಇನ್ನು ಈ ನಿರೂಪಿಸಿ ಟ್ಯಾಗ್ಲೈನ್ ಏನು ಕೊಟ್ಟಿದ್ದೀನಿ ಗೊತ್ತಾ? ಮಾತುಗಳಿಗೆ ಶೃಂಗಾರ, ಬಾಳು ಬಂಗಾರ. ಮಾತುಗಳಿಗೆ ಶೃಂಗಾರ, ಬಾಳು ಬಂಗಾರ. ಅಂದ್ರೆ ನಾವು ಮಾತುಗಳಿಗೆ ಶೃಂಗಾರವನ್ನ ನೀಡುತ್ತಾ ನಮ್ಮ ಬಾಳನ್ನೇ ಬಂಗಾರ ಮಾಡಿಕೊಳ್ಳುವುದಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಸ್ನೇಹಿತರೆ, ನಾವು ಬೇಸಿಕಲಿ ಕಮ್ಯುನಿಕೇಶನ್, ಸಂವಹನವನ್ನ ಅರ್ಥ ಮಾಡ್ಕೋಬೇಕು. ಹಾಗಾಗಿ ಮೊದಲಿಗೆ ಸಂವಹನ ಕೌಶಲ್ಯ ಅಥವಾ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂತ ಒಂದ್ಸರಿ ಟೈಪ್ ಮಾಡಿ. ಕಮ್ಯುನಿಕೇಶನ್ ಅಂದಾಗ ಯಾರೋ ಒಬ್ರು ಸೆಂಡರ್ ಇರ್ತಾರೆ, ಇನ್ನೊಬ್ರು ರಿಸೀವರ್ ಇರ್ತಾರೆ. ಸೆಂಡರ್ ಏನೋ ಕಳಿಸ್ತಾರೆ, ರಿಸೀವರ್ ಇಸ್ಕೊಳ್ತಾರೆ. ಅದು ಕಳಿಸೋದಕ್ಕೆ ಸೆಂಡರ್ ಟು ರಿಸೀವರ್ ಒಂದು ಮೆಸೇಜ್ ಇರಬೇಕು, ಕರೆಕ್ಟಾ? ಏನೂ ಸಂದೇಶನೇ ಇಲ್ಲದೆ ಇದ್ರೆ ಈ ಸೆಂಡರು ರಿಸೀವರ್ಗೆ ಕಳ್ಸಕ್ಕಾಗಲ್ಲ. ವೆರಿ ಕ್ಲಿಯರ್. ಸೆಂಡರ್ ಶುಡ್ ಸೆಂಡ್ ಸಮ್ ಮೆಸೇಜ್ ಟು ದ ರಿಸೀವರ್. ರಿಸೀವರ್ ಕೇಳಿಸ್ಕೊಂಡಾದ್ಮೇಲೆ ನನಗೆ ತಿಳಿತಾ ಇಲ್ವಾ ಅಂದ್ಬಿಟ್ಟು ಗೊತ್ತಾಗೋದಕ್ಕೆ ಅದು ಫೀಡ್ಬ್ಯಾಕ್ ಅಂತ ಕರಿತೀವಿ. ಓಕೆ, ಈಗ ಉದಾಹರಣೆಗೆ ನನ್ನ ಕ್ಲಾಸ್ನಲ್ಲಿರೋ ಕೆಲವು ಸ್ನೇಹಿತರಿಗೆ ಈಗ ಹೇಳ್ತಾನೆ, ಇದುವರೆಗೆ ನಾನು ಮಾತಾಡಿದ್ದು ಹೇಗನ್ನಿಸ್ತು, ಕೆಲವು ಪದ ಅಥವಾ ಒಂದು ವಾಕ್ಯದಲ್ಲಿ ಟೈಪ್ ಮಾಡಿ, ಐ ವಾಂಟ್ ಟು ರೀಡ್. ಸೊ ಅವಾಗೇನಾಯ್ತು, ನಾನು ಹೇಳುತ್ತಿರುವ ವಿಚಾರ ನಿಮಗೆ ಅರ್ಥ ಆಯಿತಾ, ಎಷ್ಟು ಅರ್ಥ ಆಯಿತು, ಹೇಗೆ ಅರ್ಥ ಆಯಿತು, ನಿಮ್ಮನ್ನು ಕೇಳಿದೆ, ನೀವು ಹೇಳಿದ್ರಿ, ಸ್ವಲ್ಪ ಟೈಪ್ ಮಾಡಿರೋಣ, ವಾಟ್ ಎವರ್, ಒಂದೊಂದು ಪದ, ಒಂದು ವಾಕ್ಯ, ಬಿಕಾಸ್ ನಿಮ್ಗೆ ಅರ್ಥ ಮಾಡಿಸ್ಬೇಕಲ್ಲ. ನಾನೇನು ಹೇಳ್ತಾ ಇದ್ದೇನೆ, ಪಬ್ಲಿಕ್ ಸ್ಪೀಕಿಂಗ್ ಕುರಿತ ವಿಚಾರವನ್ನ ನಿಮ್ಮ ಜೊತೆ ಹಂಚಿಕೊಳ್ಳುತ್ತಿದ್ದೇನೆ. ನಾನು ಹಂಚಿಕೊಳ್ಳಲು ಆರಂಭ ಮಾಡಿರುವುದು ನಿಮಗೆ ಎಷ್ಟು ತಲುಪಿತು?
Yes, please type in the chat box. It's very, very important because ನಮ್ಗೇನು ಅನ್ನೋಂಥ ಫೀಡ್ಬ್ಯಾಕ್ ಸಿಕ್ಲಿಲ್ಲ ಅಂದರೆ ನಮಗೆ ನಾವು ಹೇಳ್ತಾ ಇರೋದು ಸರಿನಾ ಇಲ್ವಾ ಅಂತ ಗೊತ್ತೇ ಆಗೋದಿಲ್ಲಲ್ಲ. ಓಕೆ, ಎಸ್, ನೋಡೋಣ ಯಾರು ಫಸ್ಟ್ ಟೈಪ್ ಮಾಡ್ತಾರೆ ಅಂತ. ಫಾಸ್ಟ್. ಓಕೆ, ಕಮ್ಯುನಿಕೇಶನ್ ಸ್ಕಿಲ್ಸ್. ಇದರಲ್ಲಿ ನಾನು ಹೇಳ್ತಾ ಇರ್ತಾನೆ 3 ರೀತಿಯ ಕಮ್ಯುನಿಕೇಶನ್ ಇರ್ತದೆ ಸಾಮಾನ್ಯವಾಗಿ. ಮೀ ಟು ಮೀ ಕಮ್ಯುನಿಕೇಶನ್ ಅಂದರೆ ನಾನು ನನ್ನೊಂದಿಗೆ ಮಾಡಿಕೊಳ್ಳುವ ಸಂವಹನ. ಮೀ ಟು ಯು ಕಮ್ಯುನಿಕೇಶನ್ ಅಂದರೆ ನಾನು ನಿಮ್ಮೊಂದಿಗೆ ಈಗ ಮಾತನಾಡುತ್ತಿದ್ದೇನೆ, ಅದು ಮೀ ಟು ಯು ಕಮ್ಯುನಿಕೇಶನ್. ಓಕೆ, ದೆನ್ ಯು ಟು ಮೀ, ನೀವು ಮಾತನಾಡಿದರೆ ನಾನು ಕೇಳಿಸಿಕೊಂಡರೆ ಅದು ಯು ಟು ಮೀ ಕಮ್ಯುನಿಕೇಶನ್ ಅಂತ ಹೇಳ್ತೇವೆ. ಓಕೆ, ಇನ್ನೂ ಕೇಳಬೇಕು ಸರ್ ಅಂತ ಒಬ್ರು ಟೈಪ್ ಮಾಡ್ಯಾರೆ. ಇನ್ನೊಬ್ರು ರವಿಯವರು, ನೀವು ತಿಳಿಸಿದಷ್ಟು ನಮಗೆ ತಲುಪಿದೆ. ಓಕೆ, ಸಖತ್ತಿತ್ತು ಸರ್ ಅಂತ ಇನ್ನೊಬ್ರು ನೇತ್ರಾವತಿ ಟೈಪ್ ಮಾಡಾರೆ. ಸೊ ನನ್ಗೇನು ಅನ್ಸುತ್ತೆ ಅವಾಗ, ಈಗ ಒಬ್ರಿಗೆ ಇನ್ನು ಕೇಳಬೇಕು ಅಂತ ಅನ್ನಿಸ್ತದೆ ಸಾರ್ ಅಂದರೆ ನನ್ಗೇನು ಅನ್ಸುತ್ತೆ, ಇನ್ನೂ ಸ್ವಲ್ಪ ಮಾತಾಡೋಣ ಅಂತ ಅನ್ಸುತ್ತೆ. ಸರ್ ನೀವೇನು ಹೇಳ್ತಾ ಇದ್ದೀರಲ್ಲ ಅದು ನನಗೆ ತಲುಪಿದೆ ಸರ್. ಮತ್ತೆ ನನಗೆ ಮೋಟಿವೇಟ್ ಮಾಡ್ದಂಗೆ ನೇತ್ರಾವತಿಯವರು ಸಖತ್ತಿತ್ತು ಅಂತ ಹೊಸ ಪದ ಬಳಕೆ ಮಾಡಿದ್ರು ಇಲ್ಲಿ. ಇನ್ನೊಬ್ರು ಸೂಪರ್ ಸರ್ ಅಂತ ಹೇಳ್ತಾ ಇದ್ದೀರಿ. ದಟ್ಸ್ ಇಟ್ ಫ್ರೆಂಡ್ಸ್. ಸೊ ನಾವು ಟ್ರ್ಯಾಕಲ್ಲಿ ಇದ್ದೀವಾ ಇಲ್ವಾ ಅನ್ನೋದನ್ನ ಅವಾಗವಾಗ ತಿಳ್ಕೊಳ್ತಾ ಇದ್ದಾರೆ. ಇದಕ್ಕೆ ಫೀಡ್ಬ್ಯಾಕ್ ಸಿಸ್ಟಮ್ ಅಂತೀವಿ. ಸೊ ಕಮ್ಯುನಿಕೇಶನ್ ಇಸ್ ನಥಿಂಗ್ ಬಟ್ ಸೆಂಡರ್ ಟು ರಿಸೀವರ್ ವಿಲ್ ಸೆಂಡಿಂಗ್ ಒನ್ ಮೆಸೇಜ್ ಆ್ಯಂಡ್ ದಟ್ ಮೆಸೇಜ್ ರೀಚ್ ಆಯ್ತಾ ಇಲ್ವಾ ಅಂತ ವಾಪಸ್ ಫೀಡ್ಬ್ಯಾಕ್ ತಿಳ್ಕೊತೀವಿ. ಸೊ ನಮ್ಗದು ಸರ್ಕಲ್ ಕಂಪ್ಲೀಟ್ ಆಯಿತು. ಲೈಕ್ ವೈಸ್ ನಾವು ಮಾತನಾಡೋದನ್ನ ಅಥವಾ ಏನೇ ಪ್ರೆಸೆಂಟ್ ಮಾಡಿದಾಗ ನಮಗೊಂದು ಕ್ಲಾರಿಟಿ ಬರಬೇಕಂದಾಗ ಈ ಒಂದು ಸಿಸ್ಟಮ್ ಹೆಲ್ಪ್ ಮಾಡುತ್ತೆ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಸ್ನೇಹಿತರೆ, 3 ಟೈಪ್ಸ್ ಆಫ್ ಕಮ್ಯುನಿಕೇಶನ್ ಹೇಳಿದೆ. ನಿಮಗೆ ಸರಳವಾಗಿ ನನ್ನ ಅನುಭವದ ಆಧಾರದ ಮೇಲೆ 3 ಇನ್ಪುಟ್ಸ್ ಅಂಡ್ 3 ಔಟ್ಪುಟ್ಸ್ ಕೊಡ್ತಾನೆ. ನಿಮ್ಮ ನೋಟ್ ಪ್ಯಾಡಲ್ಲಿ ಬರ್ಕೊಂಡ್ರೂ ಸಾಕು. 3 ಇನ್ಪುಟ್ಸ್ ಯಾವುದು? ಮೊದಲನೇದು ಲಿಸನಿಂಗ್, ಆಲಿಸುವಿಕೆ. ನಾವು ಹೆಚ್ಚು ಹೆಚ್ಚು ಆಲಿಸುತ್ತಾ ಕಲಿಯುತ್ತಾ ಹೋಗುತ್ತೇವೆ ಅಲ್ವೇ ಸ್ನೇಹಿತರೆ? ಆಲಿಸುತ್ತಾ ಕಲಿಯುತ್ತಾ ಹೋಗುತ್ತೇವೆ. ಕರೆಕ್ಟ್. ಎರಡನೆಯದು ಓದುವಿಕೆ. ಇನ್ಫ್ಯಾಕ್ಟ್ ನಾವೇನು ಪುಸ್ತಕಗಳನ್ನ ಯಾವುದೇ ದೃಷ್ಟಿಯಿಂದ ಓದ್ತೀವಲ್ಲ, ಪುಸ್ತಕ ಆಗಿರ್ಬೋದು, ಮ್ಯಾಗಝಿನ್ ಆಗಿರ್ಬೋದು, ಅಥವಾ ನ್ಯೂಸ್ ಪೇಪರ್ ಆಗಿರ್ಬೋದು, ಆ ಒಂದು ಓದುವಿಕೆ ಇದೆಯಲ್ಲ, ದಿಸ್ ರೀಡಿಂಗ್ ವಿಲ್ ಟೇಕ್ ಯು ಟು ದ ನೆಕ್ಸ್ಟ್ ಲೆವೆಲ್ ಫ್ರೆಂಡ್ಸ್. ಎಲ್ಲಿವರೆಗೆ ಅಂದ್ರೆ ರೀಡರ್ಸ್ ಆರ್ ಲೀಡರ್ಸ್ ಅಂತ ಟೈಪ್ ಮಾಡಿ, ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ದಿಸ್ ವ್ಯಾಲ್ಯೂ. ರೀಡರ್ಸ್ ಆರ್ ಲೀಡರ್ಸ್. ಯಾರು ಓದ್ತಾರೋ ಅವರೇ ನಾಯಕರಾಗುತ್ತಾರೆ ಅನ್ನುವಂಥದ್ದನ್ನ ಯಾರ್ಯಾರು ಓದುತ್ತಿದ್ದಾರೆ ಅವರೆಲ್ಲ ಹೇಳಿದ್ದಾರೆ, ಅವರ ನಾಯಕರುಗಳು ಆಗಿದ್ದಾರೆ. ಸೊ ದೀಸ್ 3 ಇನ್ಪುಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಕ್ಲಿಯರ್? ಲಿಸನಿಂಗ್ ಆಯ್ತು, ರೀಡಿಂಗ್ ಆಯ್ತು. ಸರ್ ಇನ್ನೊಂದೇನು? ವ್ಯೂಯಿಂಗ್, ನೋಡುವಿಕೆ, ವಾಚ್ ಮಾಡೋದು. ಇವತ್ತೇನಾಗ್ತಾ ಇದೆ, ನಾವು ಮೊಬೈಲಲ್ಲಿ ವಾಚ್ ಮಾಡ್ತಾ ಇದ್ದೀವಿ, ಟಿವಿಲಿ ವಾಚ್ ಮಾಡ್ತೀವಿ, ಫಿಲಮಲ್ಲಿ ವಾಚ್ ಮಾಡ್ತೀವಿ. ಆದರೆ ವಾಚ್ ಮಾಡ್ತೀರಾ, ವಾಟ್ ಇಸ್ ದಟ್ ಯು ಆರ್ ವಾಚಿಂಗ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನನ್ನ ಬದುಕಿಗೆ ಬೇಕಾದ ವಿಚಾರಗಳನ್ನ ನೀವು ವಾಚ್ ಮಾಡ್ತಾ ಇದ್ರೆ ಖಂಡಿತ ನಿಮ್ಮಲ್ಲಿ ಬದಲಾವಣೆ ಪರಿವರ್ತನೆ ಆಗುತ್ತೆ. ಉದಾಹರಣೆಗೆ ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ ನೀವು ನೋಡಿದ್ರೆ ಹೇಗೆ ಉಚಿತವಾಗಿ 4,000 ವಿಡಿಯೋಗಳು ಈಗ ಲಭ್ಯ ಇದೆ ಸ್ನೇಹಿತರೆ. 4-5 ವರ್ಷಗಳಿಂದ ನಿರಂತರವಾಗಿ ವಿಚಾರಗಳು, ನಾವು ಆನ್ಲೈನ್ ಕ್ಲಾಸ್, ಆಫ್ಲೈನ್ ಕ್ಲಾಸ್ ಮಾಡುವಂಥದ್ದು, ಅಥವಾ ಹೊಸ ಹೊಸ ಸಬ್ಜೆಕ್ಟ್ಗಳು, ಇವೆಲ್ಲವನ್ನ ನಾವು ಅಳವಡಿಸುತ್ತಿದ್ದೇವೆ. ಸೊ ಅವಾಗ ಏನಾಯ್ತು, ಲಿಸ್ನಿಂಗ್, ರೀಡಿಂಗ್, ವ್ಯೂಯಿಂಗ್, ಇವು 3 ಇನ್ಪುಟ್ಸ್. ಅಂದರೆ ಇದ್ರ ಮೂಲಕ ನಾವು ಮಾಹಿತಿಯನ್ನು ಸಂಗ್ರಹ ಮಾಡಿಕೊಂಡು ನಮ್ಮ ಒಂದು ಮೆಮೊರಿ ಹಾರ್ಡ್ ಡಿಸ್ಕ್ ಅಲ್ಲಿ ಇಟ್ಕೋತೀವಿ. ಕ್ಲಿಯರ್ ಸರ್? ಹಾಗಾದ್ರೆ 3 ಔಟ್ಪುಟ್ಸ್ ಯಾವ್ದು ಹೇಳಿದ್ರು? ನೋಟ್ ಮಾಡ್ಕೊಳ್ಳಿ, ನೋಟ್ ಪ್ಯಾಡಲ್ಲಿ ನೋಟ್ ಮಾಡ್ಕೊಂಡ್ರೆ ಸಾಕು. ನಂಬರ್ 1 ಪಬ್ಲಿಕ್ ಸ್ಪೀಕಿಂಗ್. ಆಕ್ಚುಲಿ ಸ್ಪೀಕಿಂಗ್ ಅಂತೀವಿ, ಬಟ್ ನಾನಲ್ಲಿ ಫೈನ್ ಟ್ಯೂನ್ ಮಾಡಿ ನೀವು ಪಬ್ಲಿಕ್ ಸ್ಪೀಕಿಂಗ್ ಬರೋ. ಸೊ ಸ್ಪೀಕಿಂಗ್ ಏನು ನಾವು ನಿರಂತರವಾಗಿ ಮಾತಾಡ್ತಾ ಇರ್ತೀವಲ್ಲ,
ಇದಕ್ಕೆ ತನ್ನದೇ ಆದಂತ ಒಂದು ಗತ್ತು ಗಮ್ಮತ್ತು ಗಾಂಭೀರ್ಯ ಇದೆ. ಆ ಗತ್ತು ಗಮ್ಮತ್ತು ಗಾಂಭೀರ್ಯವನ್ನ ನೀವು ತೊಡಗಿಸಿಕೊಂಡರೆ, ನೀವು ನಿಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡರೆ, ಜನ ನಿಮ್ಮನ್ನು ನೋಡುವ ರೀತಿ ನೀತಿಯೇ ಬದಲಾಗುತ್ತದೆ ಸ್ನೇಹಿತರೆ. ಐ ಗ್ಯಾರಂಟಿ ಯು ದಟ್. ಪಬ್ಲಿಕ್ ಸ್ಪೀಕಿಂಗ್, ದೆನ್ ದ ರೈಟಿಂಗ್ ಸ್ಕಿಲ್. ಸೆಕೆಂಡು ರೈಟಿಂಗ್, ಮೊದಲನೇದು ಮಾತನಾಡೋದು, ಎರಡನೇದು ಬರವಣಿಗೆ. ಸೀರಿಯಸ್ಲಿ ಬೋತ್. ಸ್ಪೀಕಿಂಗ್ ಮಾತಾಡ್ತಾ ಮಾತಾಡ್ತಾ ಏನಾಯ್ತು, ನಿಮ್ಮ ವ್ಯಕ್ತಿತ್ವವನ್ನೇ ಪರಿಚಯಿಸುತ್ತೆ ಮಾತು. ಸಿಮಿಲರ್ ವೇ ನಿಮ್ಮ ಬರವಣಿಗೆ. ನಾನು ಈ ಬರವಣಿಗೆನ ಎಲ್ಲಿವರೆಗೂ ತಗೊಂಡು ಹೋಗ್ತೀನಿ ಅಂದ್ರೆ, ಈ ಬರವಣಿಗೆ ನಿಮ್ಮ ಹಣೆ ಬರಹವನ್ನು ಬರೆಯಬಲ್ಲದು ಅಂತ ಹೇಳ್ತೇನೆ. ಕ್ಲಾರಿಟಿ ಬಂತ? ಅಂದ್ರೆ ನಾವು ಬರೆಯೋದಕ್ಕೆ ಗಮನನೇ ಕೊಡಲ್ಲ, ಬರೆಯಕ್ಕೆ ಶುರು ಮಾಡಿ. ಈವನ್ ನಾವು ಚೆನ್ನಾಗಿ ಭಾಷಣ ಮಾಡ್ಬೇಕಂದ್ರೆ ಅಟ್ಲೀಸ್ಟ್ ಸಣ್ಣ ನೋಟ್ಸ್ ಮಾಡ್ಕೋಬೇಕಲ್ವ, ಅದಕ್ಕಾರ ಬರ್ಕೋಬೇಕಲ್ವ, ಬರೆಯೋದನ್ನ ಆರಂಭ ಮಾಡಿ. ಸೇಮ್ ಟೈಮ್ ಮ್ಯಾನೇಜ್ಮೆಂಟಲ್ಲಿ ನಿಮ್ದೇನು ಕೆಲ್ಸಗಳಿರುತ್ತೆ ಅದನ್ನ ಥಿಂಗ್ಸ್ ಟು ಲಿಸ್ಟ್ ಮಾಡ್ಕೊಂಡ್ರೆ, ಏನೇನು ಕೆಲಸ ಮಾಡಬೇಕು ಅಂತ ಅದನ್ನ ಆದ್ಯತೆ ಮಾಡ್ಕೊಂಡ್ರೆ ಎಷ್ಟು ಸುಲಭ ಅಲ್ವಾ. ರೈಟಿಂಗ್ ಥೆರಪಿ ಅಂತ ಕೂಡ ಆರಂಭ ಆಗಿದೆ ಬರೆಯುವಂಥದ್ದು. ಎಲ್ಲಿವರೆಗೆ ಅಂದರೆ ನಿಮ್ಮ ಮನಸ್ಸನ್ನ ಗಟ್ಟಿಯಾಗಿ ಗೊಳಿಸುತ್ತೆ. ಈ ಬರಿತಾ ಬರಿತಾ ಇದ್ರೆ ಈ ನರ್ವು ನಮ್ಮ ಬ್ರೈನಲ್ಲಿ ಹೋಗಿ ಇಲ್ಲಿ ಬರ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ 10 ಸರಿ ಓದೋದು ಒಂದೇ, 1 ಸರಿ ಬರೆಯೋದು ಒಂದೇ ಅಂತ ಹೇಳೋದು. ಬರೀರಿ ಸ್ನೇಹಿತರೆ. ಸೊ ಮಾತನಾಡೋದಾಯ್ತು. ಮುಖ್ಯವಾಗಿ ನಾನೀಗ ಮಾತನಾಡೋದಕ್ಕೆ ಯಾಕೆ ಫೋಕಸ್ ಮಾಡಿದ್ದೀನಿ ಅಂದರೆ, ಅದು ನಿಮ್ಮ ಕಣ್ಣಿಗೆ ಕಾಣೋಂಗೆ ಬದಲಾವಣೆ ತೋರಿಸ್ಬೋದು ಅಂತ. ಸೊ ಬರವಣಿಗೆಗೂ ನಾನು ಒತ್ತು ಕೊಡ್ತೇನೆ. ನಾನು ಪುಸ್ತಕ ಬರೀತಾ ಇರ್ತೇನೆ. ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ಗೆ ನನ್ನ ನೆಕ್ಸ್ಟ್ ಬರೀತಾ ಇರೋ ಪುಸ್ತಕಗಳಲ್ಲೆಲ್ಲ ಇನ್ವಾಲ್ವ್ ಮಾಡಿದ್ದೇನೆ. ಉದಾಹರಣೆಗೆ ಅನನ್ಯತೆ ಅರಿಯಿರಲಿ ಒಂದು ಚಾಪ್ಟರ್ನೇ ಒಬ್ಬ ನಮ್ಮ ಆನ್ಲೈನ್ ಪಾರ್ಟಿಸಿಪೆಂಟ್ ಡಾಕ್ಟರ್ ಶಿವಶಂಕರ್ ಅಂತ ಪಾರ್ಟಿಸಿಪೇಟ್ ಮಾಡಿದ್ರು. ಈಗ ನಾನು ಬರೀತಾ ಇರೋ ಪುಸ್ತಕಕ್ಕೆ ಒಂದಿಬ್ರು ಪಾರ್ಟಿಸಿಪೆಂಟ್ಸು ಚುಟುಕುಗಳನ್ನು ಬರೆದು ಕೊಟ್ಟಿದ್ದಾರೆ. ಬೇರೆ ನಮ್ಮ ಆನ್ಲೈನ್ ಪಾರ್ಟಿಸಿಪೆಂಟ್ಸು ಫೀಡ್ಬ್ಯಾಕು, ಟೆಸ್ಟಿಮೋನಿಯಲ್ಸ್ ಅಂತೀವಲ್ವ, ನನ್ನ ಟ್ರೈನಿಂಗ್ ಹೇಗಿತ್ತು ಏನೋ ಅದೆಲ್ಲ ಪಟ್ಟಿ ಮಾಡಿ ಅವ್ರನ್ನೆಲ್ಲ ಇನ್ವಾಲ್ವ್ ಮಾಡ್ತಾ ಇದ್ದೀನಿ ನಾನು. ಸೊ ಯಾರೇ ನಮ್ಮ ಕೋರ್ಸಿಗೆ ಬಂದ್ರೂ ಬರವಣಿಗೆನಲ್ಲೂ ತೊಡಗಿಸ್ತಾ ಇದ್ದೇನೆ. ಸೊ ಹಾಗಾದ್ರೆ ಮೂರನೆಯ ಔಟ್ಪುಟ್ ಯಾವುದು? ಬಾಡಿ ಲ್ಯಾಂಗ್ವೇಜ್. ಸ್ನೇಹಿತರೆ, ಶಾರೀರಿಕ ಭಾಷೆ, ದೈಹಿಕ ಭಾಷೆ ಅಂತ ಕೂಡ ನಾವು ಕರಿತೇವೆ. ಶಾರೀರಿಕ ಭಾಷೆ ಅಥವಾ ದೈಹಿಕ ಭಾಷೆ. ದ ಮೋಸ್ಟ್ ಪವರ್ಫುಲ್ ವೆಪನ್ ಬಾಡಿ. ಈ ಬಾಡಿನೇ ಮಾರ್ಷಲ್ ಆರ್ಟ್ಸ್ ಅವರು ಆಯುಧ ಮಾಡ್ಕೊಂತಾರೆ, ಕರೆಕ್ಟಾ? ಆದರೆ ನಾವು ಮಾತಿನ ಜೊತೆಗೆ ಹಾವಭಾವಗಳ ಮೂಲಕ, ಭಂಗಿಯ ಮೂಲಕ. ಈಗ ನಾನು ಭಂಗಿ ಅಂದ್ರೇನು? ನಿಂತ್ಕೊಳ್ಳೋದನ್ನ ಭಂಗಿ ಅಂತಾರೆ, ಕೂತ್ಕೊಳ್ಳೋದನ್ನ ಭಂಗಿ. ಈಗ ನಾನು ಕುಳಿತುಕೊಂಡಿದ್ದೀನಿ, ಇದು ಒಂದು ಭಂಗಿ. ಕೂತ್ಕೊಳ್ಳೋದು, ನಿಂತ್ಕೊಳ್ಳೋದು. ಹಾವಭಾವ ಅಂದ್ರೇನು? ದ ಮೂಮೆಂಟ್ಸ್. ನನ್ನ ಕೈ ಮೂವ್ ಆಗ್ತಾ ಇದೆ, ನನ್ನ ಇಡೀ ಬಾಡಿನೇ, ನಾನು ಬೇರೆ ವೀಲ್ ಚೇರಲ್ಲಿ ಕೂತಿದ್ದೀನಿ, ಮೂವ್ ಆಗ್ತಾ ಇದ್ದೀನಿ. ವಾಟ್ ಆರ್ ದ ಮೂಮೆಂಟ್ಸ್? ಕತ್ತು ನಿಂಗೆ ಅನ್ಬೋದು, ಹುಬ್ಬು ಹಿಂಗೆ ಅನ್ಬೋದು, ಕಣ್ಣಾಲಿಗಳನ್ನ ಬದಲಾಯಿಸ್ಬೋದು, ಕರೆಕ್ಟಾ? ಮೂವ್ ಇದು ಇದೆಲ್ಲ ಹಿಂಗೇನೇನೋ ಮಾಡ್ಬೋದು, ಕರೆಕ್ಟಾ? ಸೊ ಏನೇನ್ ನಾವು ಮೂವ್ ಮಾಡ್ತೀವಿ, ಜನ ಸ್ಟೇಜ್ ಮೇಲೆ ಇದ್ರೆ ನಮ್ಮನ್ನ ಎಲ್ಲ ಅಡಿಯಿಂದ ಮುಡಿಯವರೆಗೆ ಗಮನಿಸ್ತಾ ಇರ್ತಾರೆ, ಕರೆಕ್ಟಾ? ಸೊ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ದಿಸ್ ಬಾಡಿ, ಬಿಕಾಸ್ ಬಾಡಿ ಇಸ್ ದ ಪರ್ಮನೆಂಟ್ ಸೆಂಟರ್ ಇನ್ ಯುವರ್ ಲೈಫ್, ಕರೆಕ್ಟ್? ನಿಮ್ಗಿರೋಂಥ ಬಾಡಿ, ಈ ಬಾಡಿನ ನೀಟಾಗಿ ಇಟ್ಕೋಬೇಕಂದ್ರೆ ವ್ಯಾಯಾಮ ಮಾಡಬೇಕು, ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕು, ಅದು ಬೇರೆ ವಿಷಯ. ಅದ್ರ ಜೊತೆಗೆ ನಾವೇನು ಹೇಳ್ತೀವಿ? ಡ್ರೆಸ್ ಒಳ್ಳೇದು ಹಾಕೋಬೇಕು, ಕರೆಕ್ಟಾ? ಈಗ ನಾನು ಉದಾಹರಣೆಗೆ ಕನ್ನಡಕ ಹಾಕಿದ್ದೇನೆ, ದಪ್ಪದ ಹಿಂಗೆ ಕನ್ನಡಕ ಹಾಕಿದ್ರು ಅದೇ ಎದ್ದು ಕಾಣೋದು. ಸ್ವಲ್ಪ ಫ್ರೇಮ್ ಇಲ್ದಿರೋದು ಹಾಕಿದ್ದಕ್ಕೆ ಸ್ವಲ್ಪ ಅಷ್ಟೊಂದು ಇದಾಗಿ ಕಾಣಿಸ್ತಾ ಇಲ್ಲ, ಕರೆಕ್ಟಾ? ಈಗೀಗ ಕೂದಲು ಹಿಂಗೆ ಬಿಟ್ಕೊಂಡಿದ್ದಿದ್ರೆ ಅದು ಬೇರೆ ಥರ ಕಾಣಿಸುತ್ತೆ. ಸೊ ನಾವು ವಿ ರೆಪ್ರೆಸೆಂಟ್, ಗ್ರೂಮಿಂಗ್ ಅಂತ ಕರೀತೇವೆ, ಕರೆಕ್ಟಾ? ಗ್ರೂಮಿಂಗ್ ಅಂತ ಟೈಪ್ ಮಾಡಿ, GROOMING, ಬಿಕಾಸ್ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ನಮ್ಮನ್ನ ಚೆನ್ನಾಗಿ ಕಾಣಿಸಿಕೊಳ್ಳುವುದು, ಇತರರ ಮುಂದೆ ನಾವು ಚೆನ್ನಾಗಿ ಕಾಣಿಸಿಕೊಳ್ಳುವುದು ತುಂಬ ಮುಖ್ಯ ಆಗ್ತದೆ, ಕರೆಕ್ಟ್? ಸೊ ಗ್ರೂಮಿಂಗ್. ಈಗ ಗಂಡಸರು ವಿಷಯಕ್ಕೆ ಬಂದಾಗ ತಿಂಗಳಿಗೆ ಒಂದ್ಸರಿ ನಮ್ಮ ಕ್ಷೌರಿಕ ಮಿತ್ರರ ಹತ್ರ ಹೋಗ್ಬಿಟ್ಟು ಅವ್ರಿಗೊಂಚೂರು ದುಡ್ಡು ಕೊಟ್ಟು ಸರಿ ಮಾಡ್ರಿ ಅಂದ್ರೆ ಮಾಡ್ತಾರೆ ಪಾಪ. ಇದಕ್ಕೆ ಶೇವ್ ಮಾಡ್ಕೊಳಕ್ಕೆ ಒಳ್ಳೆ ಬ್ಲೇಡ್ ಬರುತ್ತೆ, ಆ ಬ್ಲೇಡ್ಗೆ ಇನ್ವೆಸ್ಟ್ ಮಾಡಿದ್ರೆ ಸಾಕು. ಇದು ಸಿಂಪಲ್ ಆಗಿ ಹಿಂಗೆ ಅನ್ಕೋಬಹುದು.
ನಮ್ಮ ಚರ್ಮ ಏನು ಹಾಳಾಗಲ್ಲ. ನನಗೆ ವಿಚಾರಿಸಿದ್ದೀನಿ, ಡೈಲಿ ಶೇವ್ ಮಾಡ್ತಾ ಇದ್ದೀನಿ, ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಕರೆಕ್ಟಾ? ಓಕೆ, ನಾವು ಸಿಂಪಲ್ ಡ್ರೆಸ್ ಹಾಕ್ಲಿ. ಇವಾಗ ಏನ್ರಿ, ಟೆಕ್ಸ್ಟೈಲ್ ಇಂಡಸ್ಟ್ರಿನಲ್ಲಿ ₹100 ₹1,00,000ವರೆಗೂ ಒಂದು ಶರ್ಟ್ ಪ್ಯಾಂಟ್ ಸಿಗ್ತವೆ. ಬಟ್ ನೀವು ಅದನ್ನ ಹೇಗೆ ಧರಿಸ್ತೀರಿ ಅನ್ನೋದು ವೆರಿ ಇಂಪಾರ್ಟೆಂಟ್. ಯಾವ ಅಳತೆ ಕರೆಕ್ಟಾಗಿ ತಗೊಂಡಿದ್ದೀರಾ ಅದು ಇಂಪಾರ್ಟೆಂಟ್. ಕಲರ್ ಕಾಂಬಿನೇಷನ್ ಇಂಪಾರ್ಟೆಂಟ್. ಇವೆಲ್ಲ ಗಮನಿಸ್ಕೊಳ್ತಾ ನೀವು ಏನಾಗ್ತದೆ, ನಿಮ್ಮ ಬಗ್ಗೆ ನಿಮಗೆ ಪ್ರೀತಿ ಹುಟ್ಟಕ್ಕೆ ಶುರುವಾಗುತ್ತೆ. ಇನ್ಫ್ಯಾಕ್ಟ್ ಸೆಲ್ಫ್ ಲವ್ ವೆರಿ ಇಂಪಾರ್ಟೆಂಟ್ ಅಂತ ಅನನ್ಯತೆ ರೀತಿಯಲ್ಲಿ ಪುಸ್ತಕ ಬರ್ತೀನಿ. ನೀವಂತರ ಬೇರೆಯವ್ರಿಗೆ ಚೆನ್ನಾಗಿ ಕಾಣಿಸೋಕ್ಕಿಂತ ಮುಂಚೆ ನಿಮಗೆ ನೀವು ಚೆನ್ನಾಗಿ ಕಾಣ್ಬೇಕಲ್ವೇ? ಅಲ್ವಾ? ನಮಗೆ ನಾವು ಚೆನ್ನಾಗಿ ಕಂಡ್ರೆ ಬೇರೆಯವರು ನಿಮ್ಮನ್ನು ಇಷ್ಟಪಡ್ತಾರೆ. ಕಾರಣ, ವಾವ್, ಇನ್ಫ್ಯಾಕ್ಟ್ ಭಾಷಣ ಆರಂಭ ಆಗೋಕ್ಕಿಂತ ಮುಂಚೆ ನೀವು ವೇದಿಕೆ ಮೇಲೆ ನಡ್ಕೊಂಡು ಹಿಂಗೆ ಹೋಗ್ತಾ ಪೋಡಿಯಂ ನಿಲ್ಲೋವರೆಗೂ ನಿಮ್ಮನ್ನು ಜಡ್ಜ್ ಮಾಡ್ತಾರೆ. ನೀವು ಯಾವ ಥರ ಡ್ರೆಸ್ ಹಾಕೊಂಡಿದ್ದೀರಿ, ಯಾವ ಥರ ನಡ್ಕೊಂಡು ಹೋಗ್ತೀರಿ, ಯಾವ ಥರ ನೀವು ಬಾಡಿ ಲ್ಯಾಂಗ್ವೇಜ್, ಸ್ಮೈಲ್ ಹೆಂಗೆ ಮಾಡ್ತೀರಿ, ನಮಸ್ಕಾರ ಹೆಂಗೆ ಹೇಳಿದ್ರಿ. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಕೂಲ್, ಕಾಮ್ ಅಂಡ್ ಕಂಫರ್ಟಬಲ್ ಆಗಿದ್ರ, ಇದು ನನ್ನ ಫಾರ್ಮುಲಾ. 3 C's ಅಂತ ಟೈಪ್ ಮಾಡಿಬಿಡಿ ಕಾಮೆಂಟಲ್ಲಿ. 3 C's ಅಂದರೆ 3 Cಗಳು. ಕೂಲ್, ಕಾಮ್, ಕಂಫರ್ಟಬಲ್. ಕೂಲ್ ತಣ್ಣಗಿರಿ, ಕಾಮ್ ನಿರಾಳವಾಗಿರಿ, ಕಂಫರ್ಟಬಲ್ ಆರಾಮದಾಯಕವಾಗಿರಿ. ಈಗ ನಾನು ನಿಮ್ಮ ಜೊತೆ ಮಾತಾಡ್ತೀವಿ, ಅಯ್ಯೋ ಇಷ್ಟು ಜನ, ಎಷ್ಟು ಜನ, ಏನಪ್ಪ ಇಷ್ಟು ಜನ ಇದ್ದಾರೆ, ಏನಪ್ಪ ಮಾಡೋದು ಏನು ಅಂತ ಹಿಂಗೆ ನೋಡ್ಕೊಂಡು ಇದು ಮಾಡ್ತಾ ಇದ್ರೆ, ಅಯ್ಯೋ ಇವತ್ತು ಇಷ್ಟೊಂದು ಜನ ಬಂದ್ಬಿಟ್ಟಿದ್ದಾರೆ, ನಾನು ಹೆಂಗಪ್ಪ ಮಾತಾಡೋದು ಅಂತ ನಾನೇ ಟೆನ್ಷನ್ ಮಾಡ್ಕೊಂಡ್ಬಿಟ್ರ ಅಲ್ವಾ? ಆರಾಮ್, ರಿಲ್ಯಾಕ್ಸ್, ರಿಲ್ಯಾಕ್ಸ್, ಕೂಲ್, ಕೂಲ್. 3 C's ಫಾರ್ಮುಲಾ. ಆಮೇಲೆ ಏನ್ ಮಾಡ್ರಿ, ನಿಮ್ಮ ಮುಖದಲ್ಲಿ ಸ್ಮೈಲಿಂಗ್ ಫೇಸ್ ಇಟ್ಕೋಬೇಕ್ರಿ ರೀ. ಕೆಲವರು ಹಳ್ಳೆಣ್ಣೆ ಕುಡ್ದಂಗಿರ್ತಾರಪ್ಪ, ನಂಗಂತೂ ಇಷ್ಟ ಇಲ್ಲ ಅದು. ನಿಮ್ಗೆ ಇಷ್ಟ ಆಗತ್ತಾ? ಅಲ್ವಾ? ಇಷ್ಟ ಆಗಲ್ಲ ಅಲ್ಲ. ಆಮೇಲೆ ಇನ್ನೊಂದು ಅದೇನೋ ಪೈಲ್ಸ್ ಕಾಯಿಲೆ ಇದ್ದಂಗೆ ಕೆಲವ್ರ ಮುಖ ತೋರಿಸ್ಕೋತಾರೆ. ವಿಚಾರಿಸಿದ್ದೀನಿ, ಏನಾದ್ರು ಪೈಲ್ಸ್ ಕಾಯಿಲೆ ಇದ್ದಿದ್ದು ಇಲ್ಲ ಅಂತಾರೆ. ಆದ್ರೆ ಯಾಕೆ ಹಂಗಿರ್ತೀರಿ? ಈಗ ಅರ್ಥ ಆಯ್ತಾ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ? ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಯಾಕ್ರಿ ಇರಬೇಕು? ಅಲ್ವಾ? ನಗ್ನಗ್ತಾ ಇರಬೇಕು. ಯಾಕೆ ನಗ್ನಗ್ತಾ ಇರಬೇಕು ನೋಡ್ರಿ, ನಮ್ಮ ಆನ್ಲೈನ್ ಪಾರ್ಟಿಸಿಪೆಂಟ್ ಒಬ್ರು ಯಾವಾಗಲೂ ನಗ್ನಗ್ತಾ ಇರ್ತಾರೆ. ನಾನು ಅವ್ರನ್ನ ಹತ್ರ ನಗದ್ ಕಲಿತಾ ಇದ್ದೀನಿ. ಓಕೆ, ಏನ್ರಿ ಅಲರ್ಟ್ ಆಗಿದ್ದೀರಾ ನೇತ್ರಾವತಿಯವರು? ಮೈಕ್ ಆನ್ ಮಾಡ್ಕೊಳ್ರಿ. ವಿಜಯಪುರದವರು ಕಾಣಿಸ್ತು ಈಗ ವಿಡಿಯೋನಲ್ಲಿ, ಹಾಗೆ ಮಾತಾಡ್ಸ್ಬೇಡ ಒಂದ್ಸರಿ. ಏನ್ ಮೇಡಮ್ ನೇತ್ರಾವತಿ, ಮೈಕ್ ಆನ್ ಮಾಡಿ. ಹಾ, ನಮಸ್ತೆ ಸರ್, ನಮಸ್ತೆ ಎಲ್ಲ ಹಾ, ಎಲ್ಲರಿಗೂ. ನಾ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನೇತ್ರಾವತಿ ಅವರು ಸ್ಮೈಲ್ ಚೆನ್ನಾಗಿರುತ್ತೆ ಅಂತ. ಈಗ ಹೇಳ್ತಾ ಇದ್ನಲ್ಲ ನಾನು, ಯಾಕೆ ನಗ್ಬೇಕು ನೇತ್ರಾವತಿ ಅವರೇ? ಸರ್, ನಗುದ್ರಿಂದ ಮನುಷ್ಯನ ಖುಷಿಗೋಸ್ಕರ ಸರ್. ನಮ್ಮನ್ ನೋಡಿದ್ರು ಜನ ಆರಾಮ್ದ ಅಂದ್ರ ನಮ್ಮನ್ ನೋಡಿದ್ರು ಜನ ಅವ್ರಿಗೆ ಇದು ತೊಂದರೆ ಹಾಗೆ ಇದು ಕಷ್ಟ ಅನ್ಸಿರ್ಬಾರ್ದು. ಹಾ, ಮತ್ ನಮ್ಮ ಸಂತೋಷವನ್ನು ಹೊರಗೆ ಹಾಕು ಒಂದು ಸಾಧನ ಅಥವಾ ಒಂದು ಏನ್ ಇದು ಅಂತಾರಲ್ಲ ಆ ತರ ಒಂದು ನಮ್ದು ಹಾ, ಚಿಹ್ನೆ. ಸಂತೋಷ ಓಕೆ. ಖುಷಿ ಸೊ ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ, ಹಾಡು ಎಷ್ಟು ಸಖತ್ತಾಗಿದೆ ಅಲ್ಲ. ವಾಟ್ ಎವರ್ ಇಟ್ ಕಮ್ಸ್, ನಾವು ವಿ ಶುಡ್ ಟೇಕ್ ಇಟ್ ಇನ್ ಎ ಪಾಸಿಟಿವ್ ಸೆನ್ಸ್ ಅಂತ. ಕರೆಕ್ಟ್. ಆನ್ಲೈನ್ ಕ್ಲಾಸು ವಾರಕ್ಕೊಂದು ಕ್ಲಾಸ್ ಮಾಡ್ತಾ ಇದ್ದೀನಿ. ನನಗೆ ನೇತ್ರಾವತಿ ಗೃಹಿಣಿಯಾಗಿದ್ದವರು ಈಗ ಯೋಗ ಶಿಕ್ಷಕಿ ಕೂಡ ಆಗಿದ್ದಾರೆ. ಮೇಡಮ್, ಒಂದೆರಡು ಮಾತು ಹೇಳೋದಾದ್ರೆ, ಈ ಆನ್ಲೈನ್ ಕ್ಲಾಸಲ್ಲಿ ನೀವು ಭಾಗವಹಿಸ್ತಾ ಇರೋದ್ರಿಂದ ಯಾವ ಥರ ಲಾಭ ಆಗಿದೆ? ಆ ಸರ್, ನಾನು ಆನ್ಲೈನ್ ಕ್ಲಾಸಿಗೆ ಬರೋಕ್ಕಿಂತ ಮುಂಚೆ ಯಾವ ತರ ಅಂದ್ರ ಪೂರ್ತಿ ವಿಭಿನ್ನ. ಅಂದ್ರ ಏನು ನಾನು ಜನರ ಜೊತೆ ಕಾಂಟ್ಯಾಕ್ಟ್ ಯಾವುದೇ ಆಗಲಿ ಜನರ ಜೊತೆ ಕಮ್ಯುನಿಕೇಶನ್ ಇರ್ಲಿಲ್ಲ. ನಾನು ಇಲ್ಲಿ ಬಂದ ಬಳಿಕೆ ಎಲ್ಲಾನು ಕಲ್ತಿದ್ದು ಅಂತ ನಾನು ನಂದ ಸ್ವ ಇಚ್ಛೆಯಿಂದ ಹೇಳ್ತೀನಿ. ಅಂದ್ರೆ ನನಗ ಆ ತರ ಇತ್ತು. ಯಾವುದೇ ಅಲ್ಲಿ ಕಂಫರ್ಟೇಬಲ್ ಆಗಿ ಇರ್ತೀನಿ, ಮತ್ತೆ ಎಲ್ಲರೂ ನನ್ಗ ಸ್ನೇಹಿತರ ತರ. ಯಾವುದೇ ಅಲ್ಲಿ ಯಾವುದೇ ಭೇದ ಭಾವ ಆ ತರ ಯಾವುದೇ ಇಲ್ಲ. ಮತ್ತೆ ಇಲ್ಲಿ ಸರಾಗವಾಗಿ ಮಾತನಾಡುವುದು ಒಂದು ಇದು ಕಲ್ತಿದೀನಿ ಸರ್. ಯಾವುದೇ ಅಲ್ಲಿ ಇದ್ದುದ್ರಾಗ ಮೊದಲು ನನ್ಗೆ ಈ ತರಾನು ಮಾತನಾಡ ಇದು ಇರ್ಲಿಲ್ಲ. ಶಕ್ತಿ ಅಂದ್ರೆ ನನ್ನ ಪದಗಳ ಬಳಕೆನ ಏನ್ ಮಾತಾಡ್ಬೇಕು ಅನ್ನೋದೇ ನೆನಪಾರಿ ಹೋಗ್ತಿತ್ತು ಮೊದಲ. ಯಾವ ತರ ಈ ಸಂದರ್ಭಕ್ಕೆ ಅನುಸಾರವಾಗಿ ಏನ್ ಹೇಳ್ಬೇಕು ಅನ್ನೋದೇ ನೆನಪ ಇರ್ತಿರ್ಲಿಲ್ಲ. ಆಮೇಲೆ ಟೈಮ್ ಮುಗಿದ ಬಳಕ ಹೌದಲ್ಲ ಇದನ್ನು ಹೇಳಿದ್ರಿ, ಈ ಪಾಯಿಂಟ್ ಹೇಳಿದ್ರೆ ಚೆನ್ನಾಗಿರ್ತಿತ್ತಲ್ಲ ಅನಿಸ್ತಿತ್ತು. ಮತ್ತೆ ಈಗ ನಾನು ಯೋಗ ಶಿಕ್ಷಕಿ ಆಗೋದ್ರಿಂದ
ಈಗ ನಂದೇ ಆದ ಕ್ಲಾಸ್ನಲ್ಲಿ ಅಂದ್ರೆ ಜನರ ಜೊತೆ ಮಧ್ಯೆ ಹೋಗಿ ಮಾತನಾಡ್ಬೇಕಾಗ್ತದ. ಆದ್ರ ಅವಾಗ ನಾ ಯಾವ ಜನರ ಜೊತೆ ಯಾವ ತರ ಮಾತನಾಡ್ಬೇಕು ಅನ್ನೋದು ಅಂದ್ರೆ ಹಿಂಜರಿಕೆಯಿಂದ ಮಾತನಾಡ್ತಿದ್ದೆ ಮೊದಲ, ಭಯದಿಂದ. ಈಗ ಆಗಳೇ ತೋರ್ಸಿದ್ರಲ್ಲ ಸರ್, ಆ ತರನೇ ಆ ಭಯದಿಂದನೇ ಇರುತ್ತಿದ್ದೆ. ಎಲ್ಲ ವಿದ್ಯೆ ಗೊತ್ತಿದ್ರು ಅದನ್ನು ಮತ್ತೊಬ್ರಿಗೆ ಯಾವ ತರ ಅರ್ಥ ಮಾಡಿಸ್ಬೇಕು ಅನ್ನೋದು ಭಯದಿಂದ ಅರ್ಥ ಮಾಡಿಸ್ತಿದ್ದೆ. ನನಗೆ ಭಯ, ಇವ್ರು ಏನ್ ಅನ್ಕೋತಾರೇನೋ ಹಂಗ. ಈಗ ಏನು ಇಲ್ಲ, ನನ್ಗೆ ಎಷ್ಟು ಬರ್ತದ ಅಷ್ಟು ಸರಾಗವಾಗಿ ಹೇಳ್ತೀನಿ. ಬೇಕಿದ್ರೆ ನಿಮ್ಮಿಂದ ನಾನು ಕಲಿತೀನಿ. ರಗಡ ಕಲಿಯೋದು ಯಾವುದೇ ಅಲ್ಲಿ ಮನುಷ್ಯ ಕಲಿಕೆ ಅನ್ನೋದು ನಿರಂತರ ಇದ್ದಂಗ. ಅದು ಎಲ್ಲಾರು ಒಮ್ಮೆ ಕಲ್ತಿದ್ದೀನಿ ಪರಿಪೂರ್ಣ ಇದ್ದೀನಿ ಅನ್ನೋದು ಸಾಧ್ಯನೇ ಇಲ್ಲ. ಯಾಕಂದ್ರೆ ಜೀವನದ ಹಂತ ಹಂತದಲ್ಲೂ ಕಲಿಕೆ ನಿರಂತರವಾಗಿ ಕಲಿಬೇಕೆ. ಯಾರಿಂದ, ಈಗ ಸ್ಟೂಡೆಂಟ್ ದಿಂದ ಆಗಿರಬಹುದು, ಸಣ್ಣ ಮಕ್ಕಳದಿಂದನೂ ಕಲಿಕೆ ನಮ್ಮದು ಎಷ್ಟೋ ಮಕ್ಕಳಿಂದ ಕಲಿಯೋದಿರ್ತೈತಿ, ಮತ್ತು ದೊಡ್ಡವರಿಂದನೂ ಕಲಿಯೋದಿರ್ತೈತಿ. ಆದ್ರ ಗಮನಿಸಿದಾಗ ನಮ್ದು ಪ್ರತಿಯೊಬ್ಬರು, ಯಾಕಂದ್ರ ನಮಗ ಕಾನ್ಫಿಡೆನ್ಸ್ ನಮ್ಮ ಮ್ಯಾಲ ಬಂತಂದ್ರ ನಮ್ಗ ಏನ ಅನಿಸ್ತದ ನಾವು ಹೇಳ್ತೇವೆ. ಆದ್ರದಿಂದ ಅವ್ರು ನಮ್ದು ಏನ್ ಕಲೆಕ್ಟ್ ಮಾಡ್ಕೋಬೇಕು ಅನ್ನೋದು ಸರ್ ನಮಗ ಕೊಡ್ತಾರೆ. ಅಂದ್ರ ನಮಗ್ ಏನ್ ಬೇಕು ನಾವ್ ಹೇಳ್ತಿರ್ತೀವಿ, ನಮಗ್ ಏನ್ ಬೇಕಾಗ್ಯದ, ಇನ್ನು ಏನ್ ತಿದ್ದಬೇಕಾಗ್ಯದ ಅನ್ನೋದು ಸರ್ ಹೇಳ್ತಿರ್ತಾರ. ಹಿಂಗಾಗಿ ಎರಡು ನಮಗ ಅನುಕೂಲ ಆಗ್ಯದ ಈ ಆನ್ಲೈನ್ ಕ್ಲಾಸ್ದಿಂದ ಅಂತ ಹೇಳಕ್ ಇಷ್ಟ. ಈಗ ನೀವು ರೆಗ್ಯುಲರ್ ಆಗಿ ಬರ್ತಾ ಇದ್ದೀರಿ. ಈಗ ಪ್ರತಿ ಗುರುವಾರ ನಾನು 3 ವಿಷಯಗಳನ್ನ 1 ನಿಮಿಷ ಮಾತಾಡೋದಕ್ಕೆ ಅವಕಾಶ ಕೊಡ್ತೇನೆ. ಅದಾದ ನಂತರ ಯೂಟ್ಯೂಬ್ ಲೈವ್ ನಲ್ಲಿ ಒಬ್ಬ ಅತಿಥಿಗಳನ್ನ ಕರ್ಕೊಂಬರೋದು, ಅಥವಾ ನಾನೇ ಒಂದು ವಿಚಾರದ ಬಗ್ಗೆ ನಿಮ್ಮೆಲ್ಲರ ಜೊತೆ ಇಂಟ್ರಾಕ್ಟ್ ಮಾಡೋದು ಒಂದು ಅರ್ಧ ಮುಕ್ಕಾಲು ಗಂಟೆ ಪ್ರತಿ ಗುರುವಾರ ರಾತ್ರಿ 8 ಗಂಟೆ ಯೂಟ್ಯೂಬ್ ಲೈವ್ ನಲ್ಲಿ ನಿಮ್ಮನ್ನೆಲ್ಲ ಪಾರ್ಟಿಸಿಪೇಟ್ ಮಾಡಿಸ್ತಾ ಇದ್ದೇನೆ. ಓಕೆ, ಈ ಒಂದು ಪ್ರಕ್ರಿಯೆ ಅಥವಾ ಈ ಒಂದು ಪದ್ಧತಿ ಹೇಗೆ ಅನ್ನಿಸ್ತಾ ಇದೆ? ಸರ್, ನಾವು ಮೊದಲೇನು ಸ್ಕೂಲ್ ಮತ್ತು ಕಾಲೇಜ್ನ ಕಲ್ತ ಮೇಲೆ ನಮ್ದು ಕಲಿಕೆ ಮುಗೀತು. ಅಲ್ಲಿ ಟೀಚರ್ಸ್ ಇದ್ರು ಅಂತ ಹೇಳಿ ನಮ್ದು ಒಂದು ಮೈಂಡ್ ಸೆಟ್ ಅದೇ ಅಲ್ಲಿಗೆ ನಿಂತು ಬಿಟ್ಟಿತ್ತು. ನಮಗೆ ಈಗ ಮಾರ್ಗದರ್ಶನ ಅಂದ್ರೆ ಪ್ರತಿಯೊಬ್ಬನು ವ್ಯಕ್ತಿ ಸಕ್ಸಸ್ ಆಗ್ಬೇಕಾದ್ರ ಮುಂದ್ ಗುರಿ ಇರ್ಬೇಕಂತ, ಹಿಂದ್ ಗುರು ಇರ್ಬೇಕಂತ, ಆ ವ್ಯಕ್ತಿ ಸಕ್ಸಸ್ ಆಗ್ತಾನ. ಆ ತರ ಮಾರ್ಗದರ್ಶಕರು ಬೇಕು ಪ್ರತಿಯೊಬ್ಬರು ಜೀವನದಾಗ. ಮಾರ್ಗದರ್ಶಕರು ಇದ್ರಂದ್ರೆ ನಾವು ಏನೋ ನಮ್ದು ಗೊಂದಲ ಇದ್ದುದನ್ನ ಅವರು ನಿಭಾಯಿಸುವಂತದ್ದು. ಅಂದ್ರೆ ನಾವು ಏನೇ ಪರಿಹಾರ ಎಲ್ಲಿ ಸಿಗ್ತದ ಅಂದ್ರೆ ಈ ಮಾರ್ಗದರ್ಶಕರ ಹಂತಲಿ ಸಿಗ್ತಿರ್ತದ. ನಮ್ಮ ಸಲಹೆಗಳು ಅಂತಾರಲ್ಲ ಆ ತರ. ಯಾವುದೇ ಅಲ್ಲಿ ನಮ್ಮ ಹಾದಿ ಸುಗಮವಾಗಿ ಸಾಗಬೇಕಾದ್ರೆ ಅದು ಎಲ್ಲಾ ಮಾರ್ಗದರ್ಶನ ಕೊಡೋಂಥವ್ರು ಸರ್, JP ಸರ್ ಅಲ್ಲಿ ಸಾಕಷ್ಟು ಕಲ್ತಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತ. ಮತ್ತೆ ಅಲ್ಲಿಲ್ಲ ಸಾಕಷ್ಟು ಸ್ನೇಹಿತರು ಬಂದ್ ಮಾತಾಡ್ತಿರ್ತಾರ. ಅಂದ್ರೆ ತಮಗೇನ ತೋಸ್ತದ ಅಂದ್ರೆ ತಮಗೇನ್ ಅನ್ಸಿರ್ತದ ಅಂದ್ ಒಂದು ವಿಷಯದ ಬಗ್ಗೆ ಕೊಟ್ಟಿರ್ತಾರ, ಒಂದು 3 ವಿಷಯದ ಬಗ್ಗೆ. ಆ ವಿಷಯದ ಬಗ್ಗೆನೆ ಅದೇ ಎಲ್ಲರೂ ಮಾತಾಡ್ತಿರ್ತೀವಿ. ನಮ್ಮ ಸ್ನೇಹಿತರೆಲ್ಲರೂ ಮಾತಾಡೋದ್ರಿಂದ ನಮ್ಗೆ ಏನು ಒಬ್ಬೊಬ್ಬರು ವಿಚಾರಧಾರೆಗಳು ಗೊತ್ತಾಗ್ತಾವ. ಯಾಕಂದ್ರ ಅದೇ ವಿಷಯನೇ ಎಷ್ಟು ತರ ಹೇಳ್ಬಹುದಲ್ಲ ಅಂತೇಳಿ ಮತ್ ನಾವ್ ಏನೋ ಹೌದಲ್ಲ ಇದು ನಾವು ಇದು ಮಾಡ್ಕೋಬಹುದು, ಕಲೆಕ್ಟ್ ಮಾಡ್ಕೋಬಹುದು, ಮತ್ ಹೇಳ್ಬಹುದಲ್ಲ ಅಂತ ಹಿಂಗೆಲ್ಲ ಒಂದ್ ರೀತಿ ಏನೋ ವಿಚಾರಧಾರೆಗಳು ಮತ್ ಒಂದು ಖುಷಿಯ ಅನುಭವ ಅಲ್ಲಿ ಏನೋ ಒಂದ್. ಅಂದ್ರೆ ಈಗ ನಾವು ಓಕೆ, ಹೈಸ್ಕೂಲ್ ನಾನು ಆಕ್ಚುಲಿ ಒಬ್ಬ ವ್ಯಕ್ತಿತ್ವ ವಿಕಸನ ತರಬೇತುದಾರನು ಆಗಿರೋದ್ರಿಂದ ವ್ಯಕ್ತಿ ವಿಕಸನಕ್ಕೆ ಪೂರಕವಾದ ವಿಷಯಗಳನ್ನ ಕೊಡ್ತಾ ಇರೋದು ಎಷ್ಟೊಂದು ಜನರಲ್ಲಿ ನಮ್ಮಲ್ಲೇ ವ್ಯಕ್ತಿತ್ವ ಪರಿವರ್ತನೆ ಆಗಿದೆ ಅಂತ ಹೇಳಕ್ ಶುರು ಮಾಡ್ಯಾರೆ. ನೀವೇನ್ ಹೇಳ್ತೀರಿ ಇದ್ರ ಬಗ್ಗೆ? ಸಂಪೂರ್ಣವಾಗಿ ಪರಿವರ್ತನೆ ಆಗ್ತೀವಿ ಸರ್ ಇದರದಿಂದ. ನನಗರೆ ಫುಲ್ ಕಾನ್ಫಿಡೆನ್ಸ್. ಯಾಕಂದ್ರೆ ಮೊದಲ್ ನಾನು ಜನರ ಅಂದ್ರೆ ಹೊರಗಡೆ ಹೋಗಿ ಮಾತನಾಡಲು ಹೆದರ್ತಿದ್ದ. ಇವತ್ತಿನ ದಿವಸ ಎಲ್ಲೇ ಒಂದು ಈಗ ಓಣಿ ಅಂತಲ್ಲ, ಕಾಲನಿ ಒಳಗ್ ಕರೆದ್ರೆ ಒಂದು ಧ್ವಜಾರೋಹಣ ಇರ್ಬಹುದು, ಯಾವುದೇ ಒಂದು ಕಾರ್ಯಕ್ರಮ ಇದ್ರೆ 1-2 ಮಾತನಾಡಿ ಮೇಡಮ್ ಅಂದಕ್ರ ನಾನು ಸರಾಗವಾಗಿ ಹೋಗಿ ಮಾತಾಡ್ತೀನಿ ಕಾನ್ಫಿಡೆನ್ಸ್ ಇಲ್ಲಿ. ಯಾಕಂದ್ರೆ ನಮ್ಗೆ ಏನ್ ಬರ್ತಿರ್ತದ ಹೇಳ್ತಿರ್ತೀವಿ. ಅಂದ್ರೆ ಏನು ಭಯ ಇಲ್ಲ. ಯಾಕಂದ್ರೆ ಕೀಳರಿಮೆ ಅಂತಾರಲ್ಲ ಆ ತರ ಯಾವ್ದು ಇಲ್ಲ. ಯಾಕಂದ್ರೆ ಎಲ್ಲಾರು ಜನರು ನಾವು ಏನ್ ಅನಿಸ್ತದ ಮಾತಾಡ್ತೀವಿ. ಅಂದ್ರೆ ಯಾಕಂದ್ರೆ ಅದು ಪ್ರಾಕ್ಟೀಸ್ ಎಲ್ಲಿ ಆಗ್ಯದ ಅಂದ್ರೆ ಜಯಪ್ರಕಾಶ್ ಸರ್ ಹತ್ರ ಆಗಿದೆ. ಯಾಕಂದ್ರೆ ಇಲ್ಲಿ ಏನು ಭಯ ಇಲ್ಲ. ಏನ್ ಅನಿಸ್ತದ ಮೊದಲೆಲ್ಲಾ ಆ ವಿಷಯದ ಬಗ್ಗೆ ಹೇಳ್ತಾ 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 ಅದೇ ಒಂದು ಇದು ಆಗ್ಬಿಟ್ಟಿದೆ. ಈಗ ಎಲ್ಲೇ ಯಾವುದೇ ವಿಷಯದ ಬಗ್ಗೆನೂ ಮಾತನಾಡುವ, 1-2 ಮಾತಾಡುವ. ಓಕೆ, ಈಗ ನನ್ನ ಬಗ್ಗೆ ನೀವು ಪರಿಚಯ ಮಾಡ್ಕೊಡ್ಬೇಕು ಜಯಪ್ರಕಾಶ್ ನಾಗ್ತಿಹಳ್ಳಿ ಅವ್ರನ್ನ, ಅಂದ್ರೆ ಸಂಕ್ಷಿಪ್ತವಾಗಿ ಹೇಗೆ ಮಾಡ್ತೀರಿ? ಈಗ ನಾವು ಈ ಸರ್ ಎಲ್ಲರಿಗೂ ನಮಸ್ಕಾರಗಳು ಅಂತ ಹೇಳ್ತೀವಿ. ಮೊದಲ ಸರ್ ಅವರ ಜೀವನ ಶೈಲಿ ಯಾವ ತರ ಅಂದ್ರೆ ಅವ್ರು ಯಾವ ತರ ಮೊದಲ ಅವ್ರದ್ದು ಬಿಫೋರ್ ಆಫ್ಟರ್ ಯಾವ ತರ ಇತ್ತು, ಮತ್ತೆ ಅವ್ರು ಮೊದಲ ಅವ್ರದ್ದು ಇದಕ್ಕೆ ಚೇಂಜಸ್ ಅಂದ್ರೆ ಇದು ಈ ಫೀಲ್ಡಿಗೆ ಬರ್ಬೇಕಾದ್ರೆ ಅವರಲ್ಲಿ ಏನ್ ಚೇಂಜಸ್ ಇತ್ತು ಸರ್ ಅವ್ರದ್ದು ಅಂತ ಹೇಳಿ ಯಾವ ಚೇಂಜ್ ಮಾಡ್ಕೊಂಡು ಬಂದ್ರಿ. ಅಲ್ಲ, ಈಗ ಇವ್ರು ಯಾರಿಗೂ ಗೊತ್ತೇ ಇಲ್ಲ ಅನ್ಕೊಳ್ಳಿ, ನನ್ನನ್ನು ಪರಿಚಯ ಮಾಡ್ಕೊಡಿ ಅಂತ ಕೇಳ್ತಾ ಇದ್ದೀನಿ.
ಇವರು ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನೆಲ್ ನಲ್ಲಿ ಎಲ್ಲರಿಗೂ ತಮ್ಮದೇ ಆದಂತ ಒಂದು ಮಾರ್ಗದರ್ಶನವನ್ನು ಮಾಡ್ತಾರ. ಈ ಸರ್ ಅಂದ್ರ ಎಲ್ಲಾರು ನನ್ನ ಮಾರ್ಗದರ್ಶಕರ ಪಬ್ಲಿಕ್ ಸ್ಪೀಕಿಂಗ್ ಇವ್ರದ್ದು ಮೇನ್ ಉದ್ದೇಶ. ಮತ್ತೆ ಎಲ್ಲಾ ರೀತಿ ಜನರನ್ನು ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನು ಹೆಚ್ಚು ಮಾತಾಡ್ತಾರ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, 2 ಸಾಲ ಹೇಳಿದ್ರಿ, ಬಟ್ ಇದ್ದಕ್ಕಿದ್ದಂಗೆನೆ ಹೇಳಿದ್ರು ನಾವು ಏನೋ ಒಂದು ಮಾತಾಡೋ ಲೆವೆಲ್ಗೆ ಬೆಳಿಬೇಕು ಅನ್ನೋ ದೃಷ್ಟಿಯಿಂದ ನೇರವಾಗಿ ಕೇಳಿದೆ. ನೇತ್ರಾವತಿ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು, ಧನ್ಯವಾದ Thank you. ಅಂತೆ. ಹಾ, ಓಕೆ, ಎಸ್ ಸ್ನೇಹಿತರೆ, ಥ್ಯಾಂಕ್ ಯು.